ನಾನು ಕದ್ದ ಕತೆ 8. ಇದೊಂದು ತಮಾಷೆಯ ಕತೆ. ಇಲ್ಲಿಗೆ ಸುಮಾರು 47-48 ವರ್ಷ ಆಗಿರ್ಬೋದು. ನಾನು 4, 5 ಅಥವಾ 6ನೇ ಕ್ಲಾಸಲ್ಲಿದ್ದಾಗ ನಮ್ಮ ಗುರುಗಳು ತಮಾಷೆಗೆ ಹೇಳಿದ್ದಂಥ ಒಂದು ಕತೆ. ನಿಮಗಿದು ತಮಾಷೆ ಥರ ತಗೊಳ್ಳಿ, ಚೆನ್ನಾಗಿದೆ ಒಂಥರ. ಒಂದು ದಿವಸ ನಮ್ಮ ಗುರುಗಳು ಬಂದರು. ಅವರು ತಮ್ಮ ಮಾತಿನ ದಾಟಿಯಲ್ಲಿ ನೀತಿಕತೆಗಳನ್ನ ಹೇಳೋ ಸಂದರ್ಭದಲ್ಲಿ ನಗಾಡಕ್ಕಂತ ಹೇಳಿದರು. ನೋಡಪ್ಪ, ಜಗತ್ತಿನಲ್ಲಿ ಶನಿದೇವರು ಯಾರಿಗೂ ಬಿಟ್ಟಿಲ್ಲ. ಗಣಪತಿ ಮತ್ತು ಆಂಜನೇಯಂಗೂ ಸಹ ಕೆಲವು ಸೆಕೆಂಡು ಹಿಡಿದೋಗ್ಬಿಟ್ಟಿದ್ದಾನೆ. ಹಾಗಾಗ್ಬಿಟ್ಟು ಈಗ ನಾನು ಹೇಳ್ತಾ ಇರೋದೇನಪ್ಪ ಅಂತಂದರೆ, ಶನಿ ಯಾರಿಗೂ ಬಿಟ್ಟಿಲ್ಲ ಅಂದರೆ ಶನಿಗೆ ಶನಿ ಒಬ್ಬ ಇದ್ದಾನೆ. ಅದು ಯಾರಿಗೆ ಹೇಳಿರಿ ಅಂದರು. ನಮಗೆ ಏನು ಗೊತ್ತು ಅವಾಗೆಲ್ಲ ಎಲ್ಲವ ಏನೋ ಸ್ವಲ್ಪ ಕೇಳ್ತಿದ್ದು ಪುರಾಣ ಪುಣ್ಯ ಕಥೆನ ಇಷ್ಟೊಂದು ಆಳವಾಗೆಲ್ಲ ಹೋಗ್ತಿರ್ಲಿಲ್ಲ. ಒಂದು ದಿವಸ ಟೈಮ್ ಕೊಡ್ತೀನಿ ಅಂತ ಹೇಳಿರೋರು. ಕೊನೆ ಮಾರನೇ ದಿವಸ ಬಂದರು. ಕೇಳ್ಕೊಂಬಂದ್ರೆ ಏನರಪ್ಪ ಅಂದರು. ನಾವು ಯಾರು ಗೊತ್ತಿಲ್ಲ ಸರ್ ಅದೇ ಮನೆಗಳಲ್ಲಿ ಪಾಪ ಅವ್ರಿಗೂ ಏನು ಗೊತ್ತು, ಸುಮ್ಮನೆ ಅವರು. ಕೊನೆಗೆ ಅವರು ಹೇಳಿದರು, ಶನಿಗೆ ಶನಿ ಒಬ್ಬ ಇದ್ದಾನೆ, ಪರ್ಮನೆಂಟ್ ಶನಿ. ಶನಿ ಕೆಲವ್ರಿಗೆ ಬಿಟ್ಟರೂ ಇವನು ಮಾತ್ರ ಶನಿ ಬಿಡಲ್ಲ. ನಾವು ಬಹಳ ಕುತೂಹಲದಿಂದ ಕೇಳಿದ್ವಿ. ಯಾಕೆಂದ್ರೆ ಮನೆಗೆಲ್ಲ ಹೇಳ್ಬೇಕು, ಎಲ್ಲ ಕಡೆ ಹೇಳ್ಬೇಕು, ನಾವು ಅದ್ರದ್ದು ಲಾಭ ತಗೋಬೇಕಲ್ಲ ಕತೆ ಹೇಳ್ಬಿಟ್ಟು ಹಂಗಾಗ್ಬಿಟ್ಟು. ಆವಾಗ ಯಾರು ಒಂದು ಕುತೂಹಲದಿಂದ ಸಂತೆಗೆ ಮಾರ್ಕೆಟ್ಗೆಲ್ಲೆಲ್ಲ ಹೋಗಿದ್ದೀರಾ ಅಂದರು. ಹ್ಞೂ ಸರ್. ಅಲ್ಲೊಬ್ಬ ಸ್ವಾಮಿ ಶನಿದೇವ್ರ ಭಕ್ತಿ ಅಂತ ಬರ್ತಾನೆ ನೋಡಿದ್ದೀರಾ ಅಂತಂದರು. ನಾವು ಕುತೂಹಲದಿಂದ ಹ್ಞೂ ಸರ್ ಅದೇ ಶನಿದೇವ್ರದ್ದೊಂದು ಫೋಟೋ ಹಿಡ್ಕೊಂಡು ಹಿಂಗೆ ಕೊಳ್ಳೆ ಹಾಕೊಂಬರ್ತಲ್ಲ ನೋಡು, ಅವನು ಶನಿನ ಬಿಡ್ತಾನೆ. ಅವನು ಶನಿ ಅವನಿಗೆ ಬಿಟ್ಟರು ಅವನಿಗೆ ಮಾತ್ರವ ಶನಿ ಯಾವ ಕಾರಣಕ್ಕೂ ಬಿಡೋದಿಲ್ಲ. ಅವನು ಶನಿಗೆ ಬೆನ್ನೆತ್ಬಿಟ್ಟಿರ್ತಾನೆ. ಸ್ವಾಮಿ ಶನಿದೇವ್ರ ಭಕ್ತಿ ನೋಡ್ರಿ, ಶನಿಗೆ ಶನಿ ಹೆಂಗೆ ಗೊತ್ತಾಯ್ತಾ ಅಂತಂದು ನಾವೆಲ್ಲ ಜೋರಾಗಿ ನಗಾಡಿದು. ಅಂದರೆ ಜಗತ್ತಿನಲ್ಲಿ ಶನಿಗೆ ಶನಿ ಇದ್ದಾನೆ ಅಂದರೆ ಎಲ್ಲರಿಗೂ ಕೆಲವೊಂದು ಕೆಟ್ಟ ಟೈಮ್ಗಳು ಬರ್ತವೆ. ಅದನ್ನು ನಾವು ಜಯಿಸಬೇಕು. ಅದನ್ನು ಜಯಿಸೋದಕ್ಕೆ ತಾಳ್ಮೆ, ಸಂಸ್ಕಾರ ಇದ್ದರೆ ಎಲ್ಲ ಬರುತ್ತೆ. ಅಲ್ಲಿಗೆ ಶನಿಗೆ ಶನಿ ಕತೆ ಕೇಳಿದ್ದೀರಿ. ಇಷ್ಟ ಆಗಿದೆ ಅಂದ್ಕೊತೀನಿ. ಧನ್ಯವಾದಗಳು.